ಬರ್ತ್ಡೇ ದಿನ ಅಭಿಮಾನಿಗಳಿಗೆ ಇಲ್ಲ ದರ್ಶನ. ದಾಸನ ಸೆಲೆಬ್ರಿಟಿಗಳಿಗೆ ಭಾರೀ ನಿರಾಸೆ. ಮಡದಿಯೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ್ರ ಡಿ ಬಾಸ್. ಎಲ್ಲಿದ್ದಾರೆ ದರ್ಶನ್? ಡೆವಿಲ್ ಚಿತ್ರದ ಟೀಸರ್ ಅಭಿಮಾನಿಗಳಿಗೆ ಹಬ್ಬದೂಟ ಸಿಕ್ಕಂಗಾಯ್ತಾ? ಹೇಗಿತ್ತು ಡಿ ಬಾಸ್ ಹುಟ್ಟುಹಬ್ಬ? ಇಲ್ಲಿದೆ ನೋಡಿ ಡೀಟೇಲ್ಸ್. ಫೆಬ್ರವರಿ 16 ಈ ದಿನ ಬಂತು ಅಂದ್ರೆ ದರ್ಶನ್ ಮನೆ ಮುಂದೆ ಅರ್ಧ ರಾತ್ರಿಯಿಂದಲೇ ಅಭಿಮಾನಿಗಳು ಜಮಾಯಿಸ್ತಾಗಿದ್ರು. ಡಿ ಬಾಸ್ಗೆ ಹಾರ, ತುರಾಯಿ, ಕೇಕ್ಗಳನ್ನ ತೆಗೆದುಕೊಂಡು ಬಂದು ಕೇಕೆ ಹಾಕ್ತಾಗಿದ್ರು. ಬಾಸ್ನ ನೋಡಿ ಖುಷಿಯಿಂದ ಫೋಟೋ ತೆಗೆಸ್ಕೊಳ್ತಾಗಿದ್ರು. ಅಣ್ಣಂಗೆ ಜೈ ಅಂತ ಘೋಷಣೆಗಳನ್ನ ಕೂಗ್ತಾಗಿದ್ರು. ರಾಜರಾಜೇಶ್ವರಿ ನಗರದ ದರ್ಶನ್ ನಿವಾಸದ ಬಳಿ ಹಬ್ಬದ ವಾತಾವರಣ ಆಗಿರ್ತಾಗಿತ್ತು. ಆದ್ರೆ ಈ ವರ್ಷ ಅದ್ಯಾವುದೂ ನಡೆದಿಲ್ಲ. ಅಭಿಮಾನಿಗಳಿಗೆ ದಾಸನ ದರ್ಶನವೇ ಆಗಿಲ್ಲ. ಹುಟ್ಟು ಹಬ್ಬಕ್ಕೆ ಇಲ್ಲ ದರ್ಶನ. ಎಲ್ ಹೋದ್ರು ಚಾಲೆಂಜಿಂಗ್ ಸ್ಟಾರ್. ಮಡದಿ ಜೊತೆ ಸಿಂಪಲ್ ಆಗಿ ಹುಟ್ಟು ಹಬ್ಬ ಆಚರಿಸಿಕೊಂಡ್ರ. ಬರ್ತ್ಡೇಗೆ ಬಂತು ಡೆವಿಲ್ ಟೀಸರ್. ಹೀರೋ ಅಲ್ಲ ಡೆವಿಲ್ ಎಂದಿದ್ದೇಕೆ? ದರ್ಶನ್ ಹುಟ್ಟುಹಬ್ಬ ಅಂದ್ರೆ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲದೆ ಊರಬ್ಬ. ದರ್ಶನ್ ಅವರ ರಾಜರಾಜೇಶ್ವರಿ ನಗರ ನಿವಾಸದ ಮುಂದೆ ಜನಜಾತ್ರೆಯೇ ತುಂಬಿರ್ತಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಅವರನ್ನ ನೋಡೋಕೆ ಬರ್ತಾಗಿದ್ರು. ತಮ್ಮ ಪ್ರೀತಿಯ ಡಿ ಬಾಸ್ಗಾಗಿ ವಿವಿಧ ಉಡುಗೊರೆಗಳನ್ನ ತಗೊಂಡು ಬರ್ತಾಗಿದ್ರು. ದರ್ಶನ್ ಅವರನ್ನ ನೋಡಿ ಶೇಕ್ ಹ್ಯಾಂಡ್ ಕೊಟ್ಟು ಫೋಟೋ ತೆಗೆಸ್ಕೊಳ್ತಾಗಿದ್ರು. ಆದ್ರೆ ಈ ಬಾರಿ ದರ್ಶನ್ಗೆ ಸೆಲೆಬ್ರಿಟಿಗಳನ್ನ ನೋಡೋ ಭಾಗ್ಯವೂ ಇಲ್ಲ. ಅಭಿಮಾನಿಗಳನ್ನ ತಮ್ಮ ಬಾಸ್ ನೋಡೋ ಅದೃಷ್ಟವೂ ಇಲ್ಲ. ಎಲ್ಲ ಕರೆಕ್ಟ್ ಆಗಿ ಇದ್ದಿದ್ರೆ, ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿಲ್ಲ ಅಂದಿದ್ರೆ ಇಂದು ಅದ್ಧೂರಿಯಾಗಿ ದರ್ಶನ್ ಬರ್ತ್ಡೇ ಆಗಿರ್ತಾಗಿತ್ತು. ಸಾವಿರಾರು ಅಭಿಮಾನಿಗಳು ಅವರ ಮನೆ ಮುಂದೆ ಜಮಾಯಿಸಿ ಅಣ್ಣನ ಬರ್ತ್ಡೇಯನ್ನ ಹಬ್ಬದಂತೆ ಮಾಡ್ತಾಗಿದ್ರು. ಆದ್ರೆ ಈಗ ಅಭಿಮಾನಿಗಳಿಗೆ ಮುಖ ತೋರಿಸೋದಕ್ಕೂ ಸಂಕೋಚ ಪಡ್ತಾಗಿರೋ ದರ್ಶನ್ ಕೆಲವು ದಿನಗಳ ಮುಂಚೆಯೇ ವಿಡಿಯೋ ಬಿಡುಗಡೆ ಮಾಡಿ ಹುಟ್ಟುಹಬ್ಬಕ್ಕೆ ನಾನು ಸಿಗಲ್ಲ, ಅಭಿಮಾನಿಗಳು ಯಾರೂ ಮನೆ ಬಳಿ ಬರಬೇಡಿ ಅಂತ ಹೇಳಿಬಿಟ್ಟಿದ್ರು. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ, ಇಲ್ಲ ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು, ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಈಗ ಆ್ಯಕ್ಚುಲಿ ಬರ್ಡೇ, ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ, ನನಗೂ ತುಂಬಾ ಆಸೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ. ದರ್ಶನ್ ಬರಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಕ್ಕೆ ಬರಲಿಲ್ವೋ ಅಥವಾ ಯಾಕೆ ಹೋಗ್ಬೇಕು ಅಂತ ಬರ್ಲಿಲ್ವೋ, ಒಟ್ನಲ್ಲಿ ದರ್ಶನ್ ಮನೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿಲ್ಲ. ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದಿದ್ದು ಅವರನ್ನು ಪೊಲೀಸರು ವಾಪಸ್ ಕಳಿಸಿದ್ದಾರೆ. ದರ್ಶನ್ ಮನೆ ಮುಂದೆ ಈಗ ಅಭಿಮಾನಿಗಳ ಬದಲು ಪೊಲೀಸರು ಕಾಯ್ತಾಗಿದ್ದು ದರ್ಶನ್ ಫ್ಯಾನ್ಸ್ಗೆ ನಿರಾಸೆ ಉಂಟಾಗಿದೆ. ಬಂದು ದರ್ಶನ್ ಇಲ್ಲ ಅಂತ ಗೊತ್ತಾದ ಕೂಡಲೇ ವಾಪಸ್ ಹೋಗಿದ್ದಾರೆ. ಎಸ್, ದರ್ಶನ್ ಮನೆ ಮುಂದೆ ಅಭಿಮಾನಿಗಳ ಬದಲು ಪೊಲೀಸರು ಇದ್ದಾರೆ. ಅದು ರಾತ್ರಿಯಿಂದಲೇ ದರ್ಶನ್ ಮನೆ ಮುಂದೆ ಭದ್ರತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬಹುದು ಅನ್ನೋ ಉದ್ದೇಶದಿಂದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಆಗಿರೋದೇ ಬೇರೆ. ದರ್ಶನ್ ಇರೋದಿಲ್ಲ ಅಂತ ಗೊತ್ತಾಗಿ ಅಭಿಮಾನಿಗಳು ಆ ಕಡೆ ಸುಳಿಯೋದಕ್ಕೆ ಹೋಗಿಲ್ಲ. 10-20 ಮಂದಿ ಮಾತ್ರ ಬಂದಿದ್ದು ಅವರನ್ನು ಪೊಲೀಸರು ವಾಪಸ್ ಕಳಿಸಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ದರ್ಶನ್ ಅವರ RR ನಿವಾಸದ ಮುಂದೆ ವಾತಾವರಣ ಹೇಗಿದೆ ಅಂತ. ಕೇವಲ ಕೆಲ ಅಭಿಮಾನಿಗಳು ಅಲ್ಲಿಗೆ ಬಂದಿದ್ದು ಅವರನ್ನು ಪೊಲೀಸರು ಮನೆ ಬಳಿಯೇ ಬಿಟ್ಟಿಲ್ಲ. ಇನ್ನು ದರ್ಶನ್ ಮನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಅಭಿಮಾನಿಗಳು ಸಹ ಹೆಚ್ಚು ಹೊತ್ತು ಇರದೆ ವಾಪಸ್ ಹೋಗಿದ್ದಾರೆ. ಸದ್ಯ ದರ್ಶನ್ ಮನೆ ಎಂದಿನಂತೆ ಯಾರೂ ಕೂಡ ಇರದೆ ಬಿಕೋ ಎನ್ನುವಂತೆಗಿದೆ. ಇವತ್ತು ದರ್ಶನ್ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ಅಭಿಮಾನಿಗಳು ಮನೆಗಳ ಹತ್ರ ಕೂಡ ಬರ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೂಡ ಒಂದು ವಿಡಿಯೋನ ಮಾಡಿದ್ರು, ನಾನು ಇರೋದಿಲ್ಲ ಮನೆ ಹತ್ರ, ಯಾರು ಬರಬೇಡಿ, ದಯವಿಟ್ಟು ನೀವೆಲ್ಲ ನನ್ನ ಸೆಲೆಬ್ರಿಟೀಸ್ ಅಂತ ಕೂಡ ಹೇಳಿದ್ರು. ಸದ್ಯಕ್ಕೆ ಈಗ ದರ್ಶನ್ ಮನೆ ಮುಂದೆ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು ತುಗುದೀಪ್ ನಿಲಯ ಒಂದು ಮನೆಗೆ ಒಂದು ಹಾರವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಒಬ್ಬ ಅಭಿಮಾನಿ ದೃಷ್ಟಿಯನ್ನು ಕೂಡ ತೆಗೆದು ಕುಂಬಳಕಾಯನ್ನು ಕೂಡ ಹೊಡೆದಿರ್ತಕ್ಕಂಥದ್ದು. ಮನೆಯ ಗೇಟ್ ಬಳಿ ಆ ಕುಂಬಳಕಾಯಿಗಳನ್ನೆಲ್ಲ ಇಟ್ಟು, ಅಂದರೆ ಪೀಸ್ ಆಗಿರೋ ಚೂರುಗಳನ್ನೆಲ್ಲ ಆ ಕಡೆ ಈ ಕಡೆ ಜೋಡಿಸಿ ಇಟ್ಟು ಮತ್ತೆ ತೆರಳಿರ್ತಕ್ಕಂಥದ್ದು. ಇನ್ನು ಮನೆಯ ಬಳಿ ಆ KSRP ತುಕಡಿ ಅಂದರೆ ಒಂದು ವ್ಯಾನ್ ಕೂಡ ಬಂದು ನಿಂತಿರ್ತಕ್ಕಂಥ ಅಭಿಮಾನಿ
ಅಭಿಮಾನಿಗಳು ಬಂದರೆ ಯಾರು ಕೂಡ ಗಲಾಟೆ ಮಾಡಬಾರ್ದು, ಜೊತೆಗೆ ಅಕ್ಕಪಕ್ಕದವರಿಗೆ ತೊಂದರೆ ಆಗುತ್ತೆ ಅಂತ ಕೂಡ ಮುಂಜಾಗ್ರತವಾಗಿ ಪೊಲೀಸರು ಕೂಡ ಕ್ರಮವನ್ನು ಕೈಗೊಂಡಿರ್ತಕ್ಕಂಥ. ಸದ್ಯಕ್ಕೆ ದರ್ಶನ್ ಮನೆ ಎರಡೂ ಬದಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿರ್ತಕ್ಕಂಥ, ಅಭಿಮಾನಿಗಳಿಗೆ ಹಲ್ಲೆ ನಿಲ್ಲಿಸಿ ದರ್ಶನ್ ಮನೆ ಇಲ್ಲ ತೆರಳಿ ಅಂತ ಹೇಳಿ ಕೂಡ ಕಳಿಸಿರ್ತಕ್ಕಂಥದ್ದು. ಇನ್ನು ಇವತ್ತು ಡೆವಿಲ್ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗುತ್ತದೆ 11 ಗಂಟೆಗೆ. ಅದರ ರೀತಿಯಲ್ಲಿ ಮನೆಯ ಕಾಂಪೌಂಡ್, ಮನೆಯ ಎದುರುಗಡೆ ಇರ್ತಕ್ಕಂಥ ಕಾಂಪೌಂಡಲ್ಲೂ ಕೂಡ ಅಭಿಮಾನಿಗಳು ಕೂತ್ಕೊಂಡು ವೆಯ್ಟ್ ಅನ್ನು ಮಾಡ್ತಾ ಇರ್ತಕ್ಕಂಥ, ದರ್ಶನ್ ಯಾವ ಕ್ಷಣದಲ್ಲಾದರೂ ಬರ್ಬೋದು ಅನ್ನೋ ಒಂದು ಕಾತರದಿಂದ ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು. ಇನ್ನು ಅದೇ ವಿಚಾರವಾಗಿ ಇನ್ನೊಂದು ಕಡೆಗೆ ನೀವು ನೋಡ್ತಾ ಇರ್ಬೋದು, ಪೊಲೀಸರು ಬ್ಯಾರಿಕೇಡನ್ನು ಹಾಕಿ, ಅಂದರೆ ರಸ್ತೆ ಬದಿಯಲ್ಲಿ ದರ್ಶನಿನ ಎಡಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಒಂದು ಬ್ಯಾರಿಕೇಡನ್ನು ಹಾಕಿ ಅಭಿಮಾನಿಗಳು ಕಂಪ್ಲೀಟಾಗಿ ಒಳಗಡೆ ಬರದಂತೆ ಪೊಲೀಸರು ತಡೆ ಇಡ್ತಕ್ಕಂಥದ್ದು. ಇನ್ನು ಇವತ್ತು ದರ್ಶನ್ ಮೈಸೂರಲ್ಲಿ ಇರೋ ಕಾರಣದಿಂದ ಇಲ್ಲಿ ಮನೆ ಹತ್ರ ಕೂಡ ಅಭಿಮಾನಿಗಳು ಯಾರು ಬರಬೇಡಿ ಅಂತ ಹೇಳಿದ್ರು ಕೂಡ ಅವರ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಮನೆಗೆ ಹಾರ ಹಾಕಿ ಕುಂಬಳಕಾಯಿ ಹೊಡೆದ ಅಭಿಮಾನಿ. ದರ್ಶನ್ ಬೇಡ ಬರಬೇಡಿ ಅಂದ್ರು. ಕೆಲವು ಅಭಿಮಾನಿಗಳು ಮನೆ ಬಳಿ ಬಂದುಬಿಟ್ಟಿದ್ರು. ಅದರಲ್ಲೂ ಕೆಲವರು ಹೂವಿನ ಹಾರ, ಕುಂಬಳಕಾಯಿಯನ್ನೆಲ್ಲ ತಗೊಂಡು ಬಂದಿದ್ರು. ಅಣ್ಣನಿಗೆ ದೃಷ್ಟಿಯಾಗಿದೆ, ದೃಷ್ಟಿ ತೆಗಿಬೇಕು ಅಂತ ಮನೆ ಬಳಿ ಆಗಮಿಸಿದ್ರು. ಕೊನೆಗೆ ದರ್ಶನ್ ಇಲ್ಲ ಅಂತ ಗೊತ್ತಾದ್ರು. ಅವರ ಮನೆಗೆ ಹಾರ ಹಾಕಿ ಆರತಿ ಮಾಡಿ ಕುಂಬಳಕಾಯಿಯನ್ನ ಮನೆ ಮುಂದೆಯೇ ಒಡೆದು ತಮ್ಮ ಆಸೆಯನ್ನ ನೆರವೇರಿಸಿಕೊಂಡ್ರು. ದರ್ಶನ್ ಅವರ ಮತ್ತೊಬ್ಬ ಅಭಿಮಾನಿ ಸಾಗರ್ ಪ್ರಸಾದ್ ಅನ್ನೋ ಹುಡುಗ ಸಹ ದರ್ಶನ್ ಮನೆ ಬಳಿ ಬಂದಿದ್ದು ಅವರು ಇಲ್ಲ ಅಂತ ಗೊತ್ತಾಗಿ ಬೇಸರ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ದರ್ಶನ್ ಅವರದ್ದು ಕೋಟಿಗೊಂದು ಮನೆತನ ಅಂತ ಹಾಡು ಹಾಡಿ ಡಿ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು. ವರ್ಷ ಬರ್ತಾ ಇದೀವಿ, ವರ್ಷ ಸಿಗ್ಲಿಲ್ಲ, ಗೊತ್ತಾಯ್ತು ಹುಷಾರಿಲ್ಲ ಅಂತ. ಅದೇನ್ ಮಾಡೋದು, ಮನೇಲಿ ಕೂತ್ಕೊಂಡು ಬೇಜಾರಾಗ್ತಾ ಇತ್ತು. ಅಣ್ಣನ್ ಮಾತಾಡ್ಸೋಣ ಅಂತ ಬಂದ್ವಿ. ಅಣ್ಣ ಮಾತಾಡ್ಸಲ್ಲ ಅಂತಂದ್ರು, ಅಂದ್ರೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ಸಿಗಲ್ಲ ಅಂತಂದಿದ್ರು, ಬರಬೇಡಿ ಅಂತಂದಿದ್ರು ಮನೆ ಹತ್ರ. ಆದ್ರೆ ಏನ್ ಮಾಡೋದು, ನಮ್ಗೆ ಬೇಜಾರಾಗ್ತಾ ಇತ್ತು. ಅಣ್ಣನ್ ಬರ್ತಡೇ ಅಂತ ಬಂದಿದ್ದೀವಿ. ಅದೇ ಏನೋ ಅಂತಾರಲ್ಲ, ಕೋಟಿಗೊಂದು ಮನೆತನ ಅಂತ. ಅದೇ ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ಅಂತ. ಅದೇ ಹ್ಯಾಪಿ ಬರ್ಡೇ ಡಿ ಬಾಸ್, ಒಳ್ಳೇದಾಗ್ಲಿ ಅಷ್ಟೇ. ಎಸ್, ಪ್ರತಿ ವರ್ಷದಂತೆ ಈ ಬಾರಿ ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಟ್ಟಿಲ್ಲ ದರ್ಶನ್. ಆದ್ರೆ ಅವರ ಸಿನಿಮಾಗಳ ಪೋಸ್ಟರ್ಗಳು, ಟೀಸರ್ಗಳು ಮಾತ್ರ ದರ್ಶನ ಕೊಟ್ಟಿವೆ. ಪತಿಯ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ಕಾಮನ್ ಡಿಪಿಯನ್ನು ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನಿರ್ದೇಶಕ ತರುಣ್ ಸುಧೀರ್ ನಿರ್ದೇಶನದಲ್ಲಿ ದರ್ಶನ್ ನಟಿಸಲಿರುವ 59ನೇ ಚಿತ್ರ ವೀರ ಸಿಂಧೂರ ಚಿತ್ರತಂಡ ವಿಶೇಷ ಪೋಸ್ಟರ್ ಬಿಡುಗಡೆ ಮಾಡಿದೆ. ಡೆವಿಲ್ ಟೀಸರ್ ರಿಲೀಸ್. ಹೇಗಿದೆ ಡಿ ಬಾಸ್ ಮಾಸ್ ಅವತಾರ? ಇನ್ನು ದರ್ಶನ್ ಹುಟ್ಟುಹಬ್ಬದ ಕೊಡುಗೆಯಾಗಿ ಡೆವಿಲ್ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದೆ. ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಪ್ರೋಮೋ ವಿಡಿಯೋದಿಂದಲೇ ಸಖತ್ ಸದ್ದು ಮಾಡಿತ್ತು. ಆದರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ ನಂತರ ಶೂಟಿಂಗ್ ಸ್ಥಗಿತ ಆಗಿತ್ತು. ಈಗ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಶೂಟ್ ಮಾಡಿದ್ದರಲ್ಲೇ ಟೀಸರ್ ಕಟ್ ಮಾಡಿ ರಿಲೀಸ್ ಮಾಡಲಾಗಿದೆ. 1 ನಿಮಿಷ 4 ಸೆಕೆಂಡ್ಗಳ ಟೀಸರ್ ಬಿಡುಗಡೆ ಆಗಿದ್ದು ಪಬ್ನಲ್ಲಿ ನಡೆಯೋ ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ದರ್ಶನ್ ಸಖತ್ ಸ್ಟೈಲಿಶ್ ಆಗಿ ಮಿಂಚಿದ್ದಾರೆ. ಮೊದಲು ಡೆವಿಲ್ ದ ಹೀರೋ ಅಂತ ಇದ್ದ ಸಿನಿಮಾದ ಹೆಸರನ್ನ ಈಗ ಬರೀ ದ ಡೆವಿಲ್ ಅಂತ ಬದಲಾವಣೆ ಮಾಡಲಾಗಿದ್ದು ಟೀಸರ್ನಲ್ಲಿ ದರ್ಶನ್ ಡೆವಿಲ್ ಆಗಿ ಎಂಟ್ರಿ ಕೊಟ್ಟು ಘರ್ಜಿಸಿದ್ದಾರೆ. ಒಟ್ಟಾರೆ ನೇರವಾಗಿ ದರ್ಶನ ಕೊಡದೆ ಡೆವಿಲ್ ಮೂಲಕ ದರ್ಶನ ಕೊಟ್ಟಿರೋ ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತೆ ಮಾಡಿದ್ದಾರೆ. ಇನ್ನು ಹುಟ್ಟುಹಬ್ಬದ ದಿನವೂ ದರ್ಶನ್ ಯಾರಿಗೂ ಕಾಣಿಸದೆ ಎಲ್ಲಿಗೆ ಹೋದ್ರು ಅಂತ ಫ್ಯಾನ್ಸ್ ಯೋಚನೆ ಮಾಡ್ತಾ ಇದ್ದು ಅವರು ಈ ಬಾರಿ ಎಲ್ಲೂ ಹೋಗದೆ ಮನೆಯಲ್ಲಿ ಮಗ ಮತ್ತು ಹೆಂಡತಿ ಜೊತೆ ಸಿಂಪಲ್ ಆಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಸಹ ಫೋಟೋ ಹಾಕೋ ಮೂಲಕ ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ.